ಹಾಯ್ ಎವ್ರಿವನ್ ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾತ್ಮಕ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಪ್ರಮುಖ ಮಾಹಿತಿ ಆಗಿರುತ್ತೆ. ನಾಳೆ ನಿಮಗೆ ಬಂದ್ಬಿಟ್ಟು ಸಂಘಟನೆಗಳು ಬಂದ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ನಿಮಗೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ನಿಮಗೆ ಲಾಸ್ಟ್ ಟೈಮೇ ನಿಮಗೆ ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕೂಡ ಮಾಡಿದ್ರು. ಅದರ ಪ್ರತಿಫಲವಾಗಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ರು. ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಸರ್ಕಾರ ಕೋರ್ಟ್ಗೆ ಮೊರೆ ಹೋಗಿದೆ. ನಂತರ ಕೋರ್ಟ್ ಕೂಡ ಪರ್ಮಿಷನ್ ಕೊಟ್ಟಿತ್ತು. ಇಷ್ಟೆಲ್ಲ ಮಾಹಿತಿ ಆಗಿತ್ತು. ಬಿಕಾಸ್ ಅವ್ರ ಸಂಘಟನೆಗಳು ಕೂಡ ಸಿಎಂಗೆ ಭೇಟಿ ನೀಡಿ ಅವರೆಲ್ಲ ಮಾಹಿತಿ ಕೊಟ್ಟಿದ್ರು. ಮತ್ತೆ ಪ್ರತಿಭಟನೆ ಕೂಡ ಜೋರಾಗಿ ನಡೆಸಿದ್ರು. ಲಕ್ಷಾಂತರ ಜನ ಅಭ್ಯರ್ಥಿಗಳು ಕೂಡ ಇದ್ರು. ಸರ್ಕಾರಕ್ಕೆ ಒಂದು ಮಟ್ಟದಲ್ಲಿ ಬಿಸಿ ಮುಟ್ಟಿಸ್ತಾರೆ. ಸರ್ಕಾರ ಏನೋ ಒಂದು ಡಿಸಿಷನ್ ತೆಗೆದುಕೊಳ್ಳುತ್ತೆ. ಕೆಲವೊಂದು ನೋಟಿಫಿಕೇಶನ್ ಕೂಡ ಮಾಹಿತಿ ಕೊಡ್ತು. ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡ್ತು. ಅದೇ ರೀತಿ ನಾಳೆ 11 ತಾರೀಕು ನಮಗೆ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ಇದೆ. ಅಭ್ಯರ್ಥಿಗಳು, ಆಸಕ್ತ ಅಭ್ಯರ್ಥಿಗಳು ದಯವಿಟ್ಟು ಅಟೆಂಡ್ ಕೂಡ ಮಾಡಿ. ಲೈಕ್ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಹೆಚ್ಚು ಜನ ಪ್ರೆಷರ್ ಹಾಕಿದ್ರೆ, ಹೆಚ್ಚು ಜನ ಅಭ್ಯರ್ಥಿಗಳು ಅಟೆಂಡ್ ಮಾಡಿದ್ರೆ ಅವರಿಗೆ ಸಹಾಯ ಆಗುತ್ತೆ. ಶಿಕ್ಷಕರ ನೇಮಕಾತಿ ಇಂಪಾರ್ಟೆಂಟ್. ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ನೇಮಕಾತಿ, ಎಲ್ಲಾ ನೇಮಕಾತಿ ನಿಮಗೆ ಗೊತ್ತಿರೋ ಹಾಗೆ ಗೊಂದಲ ಕೂಡ ಇದೆ. ಲೈಕ್ ಇವರು ಕೋರ್ಟ್ ತೀರ್ಪುವರೆಗೂ ಇವರು ನಮಗೆ ರಿಸರ್ವೇಶನ್ ಪ್ರಕಾರ ನಮಗೆ ಜಡ್ಜ್ಮೆಂಟ್ ಬರಲಿ ಅಲ್ಲಿವರೆಗೂ ಕಾಯ್ತಾ ಕೂತ್ಕೊಳ್ತಾರೆ. ಸದ್ಯದ ಮಾಹಿತಿ ಪ್ರಕಾರ ಸಾಕಷ್ಟು ಸಂಘಟನೆಗಳು ಕೂಡ ಹೇಳ್ತಾ ಇರೋದು ಸರ್ಕಾರ ನೇಮಕಾತಿ ಮಾಡೋದಕ್ಕೆ ಇಚ್ಛೆ ಇಲ್ಲ, ಅವ್ರಿಗೆ ಮನಸ್ಸೇ ಇಲ್ಲ, ಇನ್ನು 2 ವರ್ಷ ತಳ್ಕೊಂಡು ಹೋಗ್ಬಿಡೋಣ ಅಂತೇಳಿ ಸರ್ಕಾರ ಪ್ಲಾನ್ ಮಾಡಿದಾಗ ನಡೀತಾ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಬಿಕಾಸ್ ಯಾಕೆ ಅಂದ್ರೆ ನೇಮಕಾತಿ ಮಾಡಬೇಕು, ಅದಕ್ಕೆ ಅಮೌಂಟ್ ಬೇಕು, ಮೊದಲೇ ದುಡ್ಡಿಲ್ಲ, ಫಂಡ್ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಕೆಲವೊಂದು ಸುಮ್ಮನೆ ತೋರ್ಪಡಿ ಅಂದ್ರೆ ತೋರ್ಸ್ಕೊಳ್ಳೋಕೋಸ್ಕರ ಒಂದೆರಡು ಸಣ್ಣ ಪುಟ್ಟ ಮಾಡ್ಬಿಟ್ಟು ಕೈ ತೊಳ್ಕೊಂಡು ಹೋಗ್ಬಿಡೋಣ. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಬೇರೆ ಸರ್ಕಾರ ಬರುತ್ತೆ, ಆಗ ಏನಾದ್ರು ನೋಡ್ಕೊಳ್ಳೋಣ ಅಂತ ಹೇಳಿ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಅದೇ ನಮ್ಮ ಪರ. ಬಿಕಾಸ್ ಯಾಕೆಂದ್ರೆ ಮನಸ್ಸಿಲ್ಲ ಇಷ್ಟು ವರ್ಷ ಮಾಡೋಕೆ. ಈಗ ಇಂಟರ್ನಲ್ ರಿಸರ್ವೇಶನ್ಸ್ ಅಂತ ಇದ್ರು, ಸರ್ಕಾರ ಬಂತು, ಗ್ಯಾರಂಟಿ ತಂತು, ಎಲ್ಲದಕ್ಕೂ ದುಡ್ಡಿಲ್ಲ, ಒದ್ದಾಡ್ತಾ ಇದ್ದಾರೆ. ದುಡ್ಡು 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 ಅನ್ಕೊಂಡು ಯಾವುದೇ ಯೋಜನೆಗಳು ಕೂಡ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಈಗ ಜಿಬಿ ಎಲೆಕ್ಷನ್ ಬಂತು, ಪಂಚಾಯತ್ ಎಲೆಕ್ಷನ್ ಅಂತ ಬರ್ತಾ ಇದೆ. ಜಿಬಿ ಎಲೆಕ್ಷನ್ಸ್, SSC ಎಲೆಕ್ಷನ್ಸ್, PUC ಎಲೆಕ್ಷನ್ಸ್, ಕೋರ್ಟ್ ಅಂತ ಬರ್ತಾ ಇದೆ, ಬಡ್ಜೆಟ್ ಇದೆ, ಸಿಎಂ ಬದಲಾವಣೆ ಅಂತ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಗೊಂದಲವಾಗಿ ಈ ವರ್ಷ ಮುಗಿಸ್ಬಿಡ್ತಾರೆ ಹಂಗಿಗೂ. ಇನ್ನು ಮುಂದಿನ ವರ್ಷ ಬಂದ್ರೆ ನೆಕ್ಸ್ಟ್ 2028 ಎಲೆಕ್ಷನ್ ಕೂಡ ಬರುತ್ತೆ. ಮುಂದಿನ ವರ್ಷ ಅದು ಏನ್ ತರ್ತಾರೆ ಗೊತ್ತಿಲ್ಲ. ಈ ರೀತಿ ಒಂದಲ್ಲ ಒಂದು 5 ಸ್ಟೇಟ್ ಎಲೆಕ್ಷನ್ಸ್ ಕೂಡ ಇದೆ. ಆ 5 ಸ್ಟೇಟ್ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ಗೊಂದಲದಿಂದ ಸರ್ಕಾರದವರು ಮರೆಮಾಚ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ಆತಂಕ ಕೂಡ ಆಗಿದೆ. ವರ್ಷಾನುಗಟ್ಟಲೆ ಕಾಯ್ತಾ ಇದ್ರ. ಈ ಹಿಂದೆ ಪ್ರತಿಭಟನೆ ಕೂಡ ಮಾಡಿದ್ರು. ಅದು ಪ್ರತಿಫಲವಾಗಿ ಸರ್ಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡಿತು. ಅಭ್ಯರ್ಥಿಗಳು ಯಾರೆಲ್ಲ ಫ್ರೀಡಂ ಪಾರ್ಕ್ ಬೆಂಗಳೂರು ಸುತ್ತಮುತ್ತ ಇದ್ದೀರಾ ದಯವಿಟ್ಟು ಹೋಗಿ. ನಿಮ್ಗೋಸ್ಕರ ಮಾಡ್ತಾ ಇರೋದು. ಸಂಘಟನೆಗಳಿಗೆ ಏನ್ ಬೇಕಾಗಿಲ್ಲ. ಲೈಕ್ ಅವ್ರಿಗೆ ಏನಾಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಿಮಗೆ ಸಹಾಯ ಆದ್ರೆ, ಲೈಕ್ ಸರ್ಕಾರ ಎಚ್ಚೆತ್ಕೊಂಡ್ರೆ, ಹೆಚ್ಚು ಜನ ಬಂದ್ರೆ, ಹೆಚ್ಚು ಬೆಂಬಲ ಸಿಕ್ಕಿದ್ರೆ ನಿಮಗೆ ಸಹಾಯ ಆಗೇ ಆಗುತ್ತೆ. ಫ್ರೀಡಂ ಪಾರ್ಕಿಗೆ ನಾಳೆ ಹೋಗಿ ಪ್ರತಿಭಟನೆ ಕೂಡ ಮಾಡಿ. ಲೈಕ್ ನಿಮಗೆ ಒಳ್ಳೇದಾಗ್ಲಿ. ಬಿಕಾಸ್ ಯಾಕೆ ಅಂದ್ರೆ ಸರ್ಕಾರ ಎಚ್ಚೆತ್ಕೊಳ್ಳೋದು ಬೇಕು ಅಂದ್ರೆ ನಮಗೆ ಒಗ್ಗಟ್ಟು ಮುಖ್ಯ. ಹೆಚ್ಚು ಜನ ಆಕಾಂಕ್ಷಿಗಳು ಒಗ್ಗಟ್ಟಿನಿಂದ ಹೋದ್ರೆ ನಮಗೆ ಖಂಡಿತ ಸಹಾಯ ಆಗುತ್ತೆ. ಲೈಕ್ ಅಟೆಂಡ್ ಮಾಡಿ. ನಿಮಗೆ ನೇಮಕಾತಿ ಕುರಿತು ಏನಾದರೂ ಮಾಹಿತಿ ಕೂಡ ಬಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.